ರಾಹುಲ್ ಗಾಂಧಿ ಬಾಮೈದನಿಗೆ ಶಾಕ್ ಕೊಟ್ಟ ಕೋರ್ಟ್. ಹವಾಲಾ ಕೇಸಲ್ಲಿ ರಾಬರ್ಟ್ ವಾದ್ರಾಗೆ ಕೋರ್ಟ್ ನೋಟಿಸ್ ಒಂದನ್ನು ಕೊಟ್ಟಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲು ಮಾಡಿಕೊಂಡಿರುವ ಹವಾಲಾ ಪ್ರಕರಣದಲ್ಲಿ ರಾಬರ್ಟ್ ವಾದ್ರಾಗೆ ಸಂಕಷ್ಟ ಸಾಧ್ಯತೆ. ಹವಾಲಾ ಕೇಸು ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಗಾಂಧಿ ಅವರ ಗಂಡ ಅರ್ಥಾತ್ ರಾಹುಲ್ ಗಾಂಧಿ ಅವರ ಬಾಮೈದ. ಪ್ರಿಯಾಂಕಾ ಪತಿಗೆ ನೋಟಿಸ್ ಕೊಟ್ಟ ದೆಹಲಿ ಕೋರ್ಟ್, ಪ್ರಾಸಿಕ್ಯೂಷನ್ ದೂರನ್ನ ಪರಿಗಣಿಸುವ ಮೊದಲು ವಾದ್ರಾ ವಾದ ಆಲಿಸ್ತೇವೆ. ರೋಸ್ ಅವೆನ್ಯೂ ಕೋರ್ಟ್ ವಿಶೇಷ ನ್ಯಾಯಾಧೀಶ ಸುಶಾಂತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 28ರಂದು ಪ್ರಕರಣದ ಮುಂದಿನ ವಿಚಾರಣೆಯನ್ನು ನಡೆಸ್ತೀವಿ. ಈ ಹವಾಲಾ ಪ್ರಕರಣದಲ್ಲಿ ನಿಜಕ್ಕೂ ವಾದ್ರಾ ತಗಲಾಕಿಕೊಳ್ತಾರ? ಜೊತೆಗೆ ಸೋನಿಯಾ ಗಾಂಧಿ ಅವರ ಅಳಿಯ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಹುಲ್ ಗಾಂಧಿ ಅವರ ಬಾಮೈದ. ಒಂದು ವೇಳೆ ಈ ಹವಾಲಾ ಪ್ರಕರಣ ಈ ಹಿಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪಾಪ ಹವಾಲಾ ಕೇಸು ಅಂತ ಹೇಳಿ ಅವರ ವಿರುದ್ಧ ಒಂದು ಆರೋಪ ಬಂದಿತ್ತು. ಅದಾದ ನಂತರ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ, ಆ ಪ್ರಕರಣದಲ್ಲಿ ತಿಹಾರ್ ಜೈಲು ನೋಡ್ಕೊಂಡು ಬರಬೇಕಾದ ಪರಿಸ್ಥಿತಿಯು ಕೂಡ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗೆ ಎದುರಾಗಿತ್ತು. ಸೊ ಪ್ರಕರಣದಲ್ಲಿ ವಿಭಿನ್ನತೆ ಇದ್ದರೂ ಕೂಡ ಹವಾಲಾ ಪ್ರಕರಣ ಅಂದರೆ ಅತಿ ಸೂಕ್ಷ್ಮವಾದ ಪ್ರಕರಣ. ಮೂಲ ಹುಡುಕೋದಕ್ಕೆ ಹೋದರೆ ಅಲ್ಲಿ ಆದಾಯನೇ ಬರೋದು, ಹಣನೇ ಕಾಣಿಸೋದು. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲು ಮಾಡಿಕೊಂಡಿರುವ ಹವಾಲಾ ಪ್ರಕರಣದಲ್ಲಿ ರಾಬರ್ಟ್ ವಾದ್ರಾಗೆ ಸಂಕಷ್ಟ ಎದುರಾಗುತ್ತಾ? ಪ್ರಿಯಾಂಕ್ ಪತಿಗೆ ನೋಟಿಸ್ ಕೊಟ್ಟಂತಹ ದೆಹಲಿ ಕೋರ್ಟ್, ಪ್ರಾಸಿಕ್ಯೂಷನ್ ದೂರನ್ನು ಪರಿಗಣಿಸುವ ಮೊದಲು ವಾದ್ರಾ ವಾದ ಆಲಿಸ್ತೇವೆ. ರೋಸ್ ಅವೆನ್ಯೂ ಕೋರ್ಟ್ ವಿಶೇಷ ನ್ಯಾಯಾಧೀಶ ಸುಶಾಂತ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆಗಸ್ಟ್ 28ರಂದು ಪ್ರಕರಣದ ಮುಂದಿನ ವಿಚಾರಣೆ ಎಂದು ಕೋರ್ಟ್ ಅಧಿಕೃತವಾಗಿ ತಿಳಿಸಿರ್ತಕ್ಕಂತಹದ್ದು. ಇನ್ನು ಫೆಬ್ರವರಿ 2008ರಲ್ಲಿ ಓಂಕಾರೇಶ್ವರ ಪ್ರಾಪರ್ಟೀಸ್ನಿಂದ ವಾದ್ರಾ ಅವರ ಕಂಪನಿ ಸ್ಕೈಲೈಟ್ ಹಾಸ್ಪಿಟಾಲಿಟಿ 7.5 ಕೋಟಿಗೆ ಖರೀದಿಸಿದ 3.5 ಎಕರೆ ಭೂಮಿ ಸಂಬಂಧಪಟ್ಟ ಪ್ರಕರಣ ಇದಾಗಿದ್ದು, ಈ ವ್ಯವಹಾರದಲ್ಲಿ ಸುಳ್ಳು ದಾಖಲೆಗಳನ್ನು ಬಳಸಲಾಗಿದೆ ಎಂದು ಆರೋಪಿಸಲಾಗಿದೆ. ದಿಢೀರನೆ ಆಸ್ತಿಯನ್ನು ಸ್ಕೈಲೈಟ್ ಪರವಾಗಿ ರೂಪಾಂತರಗೊಳಿಸಿ 24 ಗಂಟೆಗಳ ಒಳಗಾಗಿ ವಾದ್ರಾ ಅವರಿಗೆ ವರ್ಗಾಯಿಸಲಾಯಿತು ಎಂದು ಹೇಳಲಾಗ್ತಾ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.